ಹೇಳಿ ಬ್ರದರ್, ಎಷ್ಟು ಸ್ಟಾಕ್ ಬಂದಿದೆ ಇವಾಗ, ಏನ್ ಕತೆ? ಈ ಸತಿ ಎಷ್ಟು ಅಡಿ ಪ್ಲಾನ್ ನಿಮ್ದು? 4 ಕಡೆಯಿಂದ ಈ ಸತಿ 18 ಫೀಟ್ ವರ್ಗಿದೆ. ಇದು ಎಷ್ಟು ಫೀಟ್ ಇದೆ? ಇದು 12 ಫೀಟ್ ಬರುತ್ತೆ ಸರ್. 12 ಅಡಿ ಇದೆ ಟೋಟಲ್. 12 ಅಡಿ ಬರುತ್ತೆ. ಅದಾದ್ಮೇಲೆ ಇದು ಬ್ರದರ್ ಇಲ್ಲಿರೋದು ಸರ್ ಇದು 10 ಅಡಿ. ಹಾ ಸ್ವಲ್ಪ ಬೇಸ್ ಅಗಲ ಇದೆ. ಹಿಂಗ್ ವಿಡ್ತ್ ವೈಸ್ ಅಗಲ ಇದೆ. ಸೂಪರ್. ಹೋಲ್ಸೇಲ್ ರಿಟೇಲ್ ಈ ಸತಿ ಮಾಡ್ತಾರೆ? ಈ ಸತಿ ಹೋಲ್ಸೇಲ್ ರಿಟೇಲ್ ಎರಡು ಇದೆ. ಇದು ಎಷ್ಟು ಫೀಟ್ ಬ್ರದರ್ ಇದು? ಸರ್ ಇದು 7 ಫೀಟ್ ಬರುತ್ತೆ. ಕೆಳಗಡೆ ಇದ್ರ ಸೇರಿಸಿ ಬೇಸ್ ಸೇರಿಸಿ 7 ಅಡಿ ಬರುತ್ತೆ. ಇದು ನೋಡ್ತಿರ್ಬೋದು. ಅಯೋಧ್ಯ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ನೋಡ್ತಿರ್ಬೋದು ನೀವು. ಇದು ಬಂದು ಶ್ರೀರಾಮ ಅಂತೆ, ಇದು ಹನುಮಂತ ಆಂಜನೇಯ ಬರುತ್ತೆ. ಜೊತೆ ಕೂತಿರೋದು ಗಣೇಶ ನೋಡ್ತಿರ್ಬೋದು ನೀವು ಇಲ್ಲಿ. ಹೊಸ ಕಾನ್ಸೆಪ್ಟ್ ಈ ವರ್ಷದ್ದು. ಪಿಒಪಿ ಅಂತಾರಲ್ಲ, ಇಲ್ಲಿ ನೋಡಿ ಇದು ಪೇಪರ್ ಕಾಣಿಸ್ತಾ ಇದೆ ಈಗ. ನೋಡಿ ವೀಕ್ಷಕರೇ, ಇಲ್ಲಿ ತೋರಿಸಿ ಬಂತಾರೆ. ಇಲ್ಲಿ ನೋಡಿ ಗೊತ್ತಾಗ್ತಿ ಅನ್ಕೋತೀನಿ. ಪೇಪರ್ ಇದೆಯಲ್ಲ, ಇನ್ನ ಮೋಲ್ಡಿಂಗ್ ಆಗಿಲ್ವಲ್ಲ, ಆ ಕಡೆ ನಿಮ್ಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಪಿಒಪಿ ಅಂದ್ರೆ ನಿಮ್ಗೆ ವೈಟ್ ಬರುತ್ತೆ, ಅದೊಂಥರ ವೈಟ್ ಸಿಮೆಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಅಲ್ಲ ಬ್ರದರ್, ಪಿಒಪಿ ಅಂದ್ರೆ ವೈಟ್ ಸಿಮೆಂಟ್. ನಿಮ್ಗೆ ಕರಗೋದೇ ಇಲ್ಲ, 1 ಅವರ್ ಅಲ್ಲಿ ಕರಗುತ್ತೆ. ಆಕ್ಚುಲಿ ಆದಷ್ಟು ನೀವು ಪರಿಸರ ಸ್ನೇಹಿ ಬಳಸಿದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಪರಿಸರಕ್ಕೆ ಎಷ್ಟು ಒಳ್ಳೇದು ನಾವು ಹೇಳೋದು ಒಳ್ಳೇದು ಮಾಡ್ತೀವೋ, ನಮಗೂ ಅಷ್ಟು ಒಳ್ಳೇದಾಗುತ್ತೆ.